ಮೈಸೂರಿನಲ್ಲಿ ಇಂದು ಎಸ್ಎಲ್ ಭೈರಪ್ಪ ಅಂತ್ಯಕ್ರಿಯೆ ನಡೆಯಲಿದೆ. ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಮಧ್ಯಾಹ್ನದ ಬಳಿಕ ಭೈರಪ್ಪ ಮನೆಯಲ್ಲಿ ಎಲ್ಲಾ ರೀತಿಯಾದಂತಹ ವಿಧಿವಿಧಾನಗಳು ನೆರವೇರುತ್ತೆ. ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ. ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರಿಂದ ಅಂತಿಮ ದರ್ಶನವನ್ನ ಪಡೆಯಲಾಗುತ್ತೆ. ಮಧ್ಯಾಹ್ನದ ಬಳಿಕ ಭೈರಪ್ಪ ಮನೆಯಲ್ಲಿ ಎಲ್ಲಾ ರೀತಿಯಾದಂತಹ ವಿಧಿವಿಧಾನಗಳು ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಲಿದೆ. ಚಾಮುಂಡಿ ಬೆಟ್ಟದ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಧಾರ್ಮಿಕ ಕಾರ್ಯಕ್ಕೆ ಭೈರಪ್ಪ ಕುಟುಂಬ ಹಾಗೂ ಸ್ನೇಹಿತರು ಭಾಗಿಯಾಗಲಿದ್ದಾರೆ. ಹಿರಿಯ ಸಾಹಿತಿ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ಇವತ್ತು ಮೈಸೂರಿನಲ್ಲಿ ನಡೆಯುತ್ತೆ. ಮೊನ್ನೆ ಅವರು ವಯೋಸಹಜ ಕಾಯಿಲೆಯಿಂದ 94 ವರ್ಷದಲ್ಲಿ ನಿಧನರಾದರು. ಅಂದರೆ 94 ವರ್ಷಗಳ ಒಂದು ತುಂಬು ಜೀವನವನ್ನು ಅವರು ನಡೆಸಿದ್ದಾರೆ. ಜೊತೆಗೆ ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರುವಂತಹ ಕೊಡುಗೆ ಅಪಾರ. ಮೈಸೂರಿನಲ್ಲಿ ಇವತ್ತು ಇವರ ಅಂತ್ಯಕ್ರಿಯೆ ನಡೆಯುತ್ತೆ. ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಗಣ್ಯಾತಿ ಗಣ್ಯರು, ಕೇವಲ ಸಾಹಿತ್ಯ ಲೋಕದವರು ಮಾತ್ರ ಅಲ್ಲ, ಸಿನಿ ರಂಗ ಆಗಿರ್ಬೋದು, ರಾಜಕೀಯ ನಾಯಕರು, ಸಾಹಿತ್ಯ ಲೋಕದವರು ಸೇರಿ ಎಲ್ಲ ಒಂದು ಕ್ಷೇತ್ರದ ಗಣ್ಯಾತಿ ಗಣ್ಯರು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದರು. ಹಿರಿಯ ನಟಿ ಉಮಾಶ್ರೀ ಆಗಿರ್ಬೋದು, ತಾರಾ ಅನುರಾಧ, ಜೊತೆಗೆ ಸಿಎಂ, ಡಿಸಿಎಂ, ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಶೋಭಾ ಕರಂದ್ಲಾಜೆ, ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ ಸೇರಿ ಹಲವಾರು ಗಣ್ಯರು ಇವರ ಒಂದು ಅಂತಿಮ ದರ್ಶನವನ್ನು ಪಡೆದರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಭೈರಪ್ಪನವರ ಸ್ಮಾರಕವನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ. ಜೊತೆಗೆ ಸಿಎಂ ಕೂಡ ಯಾವಾಗ ಅಂತಿಮ ದರ್ಶನವನ್ನು ಪಡೀತಾರೋ ತದನಂತರದಲ್ಲಿ ಸಂತಾಪವನ್ನು ಸೂಚಿಸುವಂತಹ ಸಮಯದಲ್ಲಿ ಆದಷ್ಟು ಬೇಗ ಮೈಸೂರಿನಲ್ಲಿ ಸ್ಮಾರಕವನ್ನು ಮಾಡ್ತೇವೆ ಅಂತ ಸ್ಮಾರಕಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇಂದು ಮೈಸೂರಿನಲ್ಲಿ ಎಸ್ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯುತ್ತೆ. ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರಿಂದ ಅಂತಿಮ ದರ್ಶನ ಕೂಡ ಪಡೆಯಲಾಗಿದೆ. ಮಧ್ಯಾಹ್ನದ ಬಳಿಕ ಭೈರಪ್ಪನವರ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ. ಚಾಮುಂಡಿ ಬೆಟ್ಟದ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಧಾರ್ಮಿಕ ಕಾರ್ಯಕ್ಕೆ ಭೈರಪ್ಪ ಕುಟುಂಬ ಹಾಗೂ ಸ್ನೇಹಿತರು ಮಾತ್ರ ಭಾಗಿಯಾಗಲಿದ್ದಾರೆ. ಜೊತೆಗೆ ಇವರನ್ನು ಕಳೆದುಕೊಂಡ ಕನ್ನಡ ಭಾಷೆ ನಿಜಕ್ಕೂ ಅನಾಥವಾಗಿದೆ ಅಂತ ಹೇಳ್ಬೋದು. ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಅರ್ಥಾತ್ ಎಸ್ಎಲ್ ಭೈರಪ್ಪ ನಮ್ಮನ್ನು ಅಗಲಿದ್ದಾರೆ. ಮೊನ್ನೆ ಮಧ್ಯಾಹ್ನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 94 ವರ್ಷ ವಯಸ್ಸಾಗಿತ್ತು. ಇನ್ನು ಆಸ್ಪತ್ರೆಯಲ್ಲಿ ಮೊನ್ನೆ ಕೂಡ ಅಂತಿಮ ದರ್ಶನವನ್ನು ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಹಾಗೂ ಮಾಳವಿಕಾ ಅವಿನಾಶ್ ಸೇರಿದಂತೆ ಅನೇಕ ಗಣ್ಯರು ಭೈರಪ್ಪನವರ ನಿಧನಕ್ಕೆ ಕಂಬನಿ ಮಿಡಿದಿದ್ರು. ನಿನ್ನೆಯೂ ಕೂಡ ಸಾಕಷ್ಟು ಮಂದಿ, ಕೇವಲ ಸಾಹಿತ್ಯ ಲೋಕದವರು ಮಾತ್ರ ಅಲ್ಲ, ಯಾಕಂದರೆ ಇವರು ಬರೆದಿರುವಂಥ ಹಲವಾರು ಕಾದಂಬರಿಗಳು ಧಾರಾವಾಹಿಗಳಾಗಿವೆ, ಸಿನಿಮಾಗಳಾಗಿವೆ. ಹೀಗಾಗಿ ಸಿನಿಮಾ ಕ್ಷೇತ್ರದಿಂದಲೂ ಕೂಡ ಸಾಕಷ್ಟು ಮಂದಿ ಬಂದು ಇವರ ಅಂತಿಮ ದರ್ಶನವನ್ನು ಪಡೆದರು. ರಾಜಕೀಯ ಕ್ಷೇತ್ರದಿಂದಲೂ ಕೂಡ ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಇವರ ಅಂತಿಮ ದರ್ಶನವನ್ನು ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಡೆದರು. ಇದಾದ ಬಳಿಕ ಇವರ ಪಾರ್ಥಿವ ಶರೀರವನ್ನು ನಿನ್ನೆ ಮಧ್ಯಾಹ್ನ ಮೈಸೂರಿಗೆ ಶಿಫ್ಟ್ ಮಾಡಲಾಯಿತು. ಇನ್ನು ಮೈಸೂರಿನಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇಂದು ಮೈಸೂರಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಚಾಮುಂಡಿ ತಪ್ಪಲಿನ ಚಿತಾಗಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ನನ್ನ 2 ಮಕ್ಕಳಿಂದ ಅಂತಿಮ ಸಂಸ್ಕಾರ ಬೇಡ ಅಂತ ಎಸ್ಎಲ್ ಭೈರಪ್ಪನವರು ಬರೆದಿದ್ದಾರೆ ಎನ್ನಲಾದ ವಿಲ್ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ನನ್ನ 2 ಮಕ್ಕಳಿಂದ ಅಂತಿಮ ಸಂಸ್ಕಾರ ಬೇಡ, ಇದು ಎಸ್ಎಲ್ ಭೈರಪ್ಪ ಬರೆದಿದ್ದಾರೆ ಎನ್ನಲಾದ ವಿಲ್. ಇದು ಭಾರೀ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಭೈರಪ್ಪನವರ ವಿಲ್ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ನನ್ನ ಅಂತ್ಯಕ್ರಿಯೆ 2 ಮಕ್ಕಳು ನಡೆಸುವಂತಿಲ್ಲ, ಉದಯ್ ಶಂಕರ್ ಹಾಗೂ ರವಿಶಂಕರ್ರಿಂದ ಅಂತ್ಯಕ್ರಿಯೆ ಬೇಡ ಅಂತ ಒಂದು ಬರೆದಿರುವಂಥ, ಅಂದರೆ ಭೈರಪ್ಪನವರೇ ಬರೆದಿದ್ದಾರೆ ಎನ್ನಲಾದ ವಿಲ್ ಇದು. ಆದರೆ ಭೈರಪ್ಪ ವಿಲ್ ಬರೆದಿದ್ದಾರಾ ಅಂತ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಅವರೇ ಬರೆದಿದ್ದಾರೆ ಎನ್ನಲಾದ ವಿಲ್ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಇನ್ನು ರವಿಶಂಕರ್ ಅವರು ಲಂಡನ್ನಲ್ಲಿ ಇರ್ತಾರೆ. ಲಂಡನ್ನಿಂದ ಭಾರತಕ್ಕೆ ಬಂದಿದ್ದಾರೆ. ಲಂಡನ್ನಲ್ಲಿ ಅವರು ಉದ್ಯೋಗವನ್ನು ಮಾಡ್ತಿರ್ತಾರೆ. ಇನ್ನು ಉದಯ್ ಶಂಕರ್ ಹಾಗೂ ರವಿಶಂಕರ್ ಇಬ್ಬರೂ ಪುತ್ರರಿಂದ ನನ್ನ ಅಂತಿಮ ಸಂಸ್ಕಾರ ಮಾಡೋದು ಬೇಡ ಎನ್ನುವಂಥ ವಿಲ್ ಇದು. ಆದರೆ ಇದನ್ನು ಭೈರಪ್ಪನವರೇ ಸ್ವತಃ ಬರೆದಿದ್ದಾರಾ ಅಥವಾ ಏನು ಎನ್ನುವುದಕ್ಕೆ ನಿಖರವಾದಂತಹ ಮಾಹಿತಿ ಇಲ್ಲ. ತನ್ನ ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬಾರದೆಂದು ಈ ಒಂದು ವಿಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಭೈರಪ್ಪನವರ ನಿಧನಕ್ಕೆ ಬಹಳಷ್ಟು ಜನ ಕಂಬನಿ ಮಿಡಿದಿದ್ದಾರೆ. ಹಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ಅವರ ಜೊತೆಗಿನ ಒಡನಾಟಗಳನ್ನು ಹಂಚಿಕೊಂಡಿದ್ದಾರೆ. ಇಂದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭೈರಪ್ಪನವರ ಅಂತ್ಯಕ್ರಿಯೆ ನೆರವೇರುತ್ತೆ. ಆದರೆ ಈ ವೇಳೆ ಭೈರಪ್ಪನವರು ಬರೆದಿದ್ದಾರೆ ಎನ್ನಲಾದ ವಿಲ್ ಒಂದು ಹರಿದಾಡ್ತಾ ಇದೆ. ಭಾರೀ ಗೊಂದಲ ಕೂಡ ಸೃಷ್ಟಿಸಿದೆ. ಹಾಗಾದರೆ ವಿಲ್ನಲ್ಲಿ ಏನಿದೆ, ವಿಲ್
ಹರಿಬಿಟ್ಟವರು ಯಾರು ಅಂತ ನೋಡ್ತಾ ಹೋಗೋದಾದರೆ ತಮ್ಮ ಅಂತ್ಯಕ್ರಿಯೆಯನ್ನು ಮಕ್ಕಳು ಉದಯ್ ಶಂಕರ್ ಮತ್ತು ರವಿಶಂಕರ್ ನಡೆಸುವಂತಿಲ್ಲ ಅಂತ ಲೇಖಕ SL ಭೈರಪ್ಪ ಮಾಡಿರುವ ವಿಲ್ ಎಂದು ಅವರ ಅಭಿಮಾನಿ ಫಣೀಶ್ ಎಂಬುವರು ಇದನ್ನು ಪ್ರದರ್ಶಿಸಿದ್ದಾರೆ. ಸದ್ಯ ಈ ವಿಲ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಆದರೆ ಭೈರಪ್ಪನವರೇ ನಿಜವಾಗಿ ಈ ರೀತಿ ವಿಲ್ ಬರೆದಿದ್ದಾರಾ ಎನ್ನುವುದು ಎಲ್ಲೂ ಕೂಡ ಅಧಿಕೃತವಾಗಿಲ್ಲ. ಹೀಗಾಗಿ ಇದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಇವರ ಕಡೇ ದಿನಗಳಲ್ಲಿ ಇವರು ಇದ್ದಿದ್ದು ಹಿರಿಯ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ ಅವರ ಮನೆಯಲ್ಲಿ. ಇದು ಕೂಡ ಎಲ್ಲೋ ಒಂದು ರೀತಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಂದರೆ ಮಕ್ಕಳು ಇವ್ರನ್ನ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ವಾ, ಆ ಕಾರಣಕ್ಕೆ ಈ ರೀತಿ ಉಲ್ಲೇಖಿಸಿದ್ದಾರಾ ವಿಲ್ನಲ್ಲಿ, ಅಥವಾ ಇದನ್ನು ಯಾರು ಬರೆದಿದ್ದಾರೆ, ಸ್ವತಃ ಭೈರಪ್ಪನವರೇ ಬರೆದಿದ್ದಾರಾ ಇಲ್ವಾ ಅನ್ನೋದಕ್ಕೆ ಅಧಿಕೃತ ಮಾಹಿತಿ ಇಲ್ಲ.